ಬಹುಶಃ ಇವತ್ತು ನನ್ನ ಮಂತ್ರಿಕ್ಕಿಂತ ಜಾಸ್ತಿ ಟೀಚರ್ ಥರನೇ ಕಾಣಿಸ್ತಾ ಇದೆ ಅನ್ಸುತ್ತೆ. ಎಲ್ಲರೂ ತಮ್ಮ ತಮ್ಮ ಮನೆ ಬಾಳೆ ಮಾಡಿಕೊಂಡು ತಾವಾಯಿತು, ತಮ್ಮ ಮನೆ ಆಯಿತು, ತಮ್ಮ ಜೀವನ ಆಯಿತು, ಮಕ್ಕಳ ಭವಿಷ್ಯ ಕಟ್ಟೋದಾಯಿತು, ಮಕ್ಕಳ ಮದುವೆ ಮಾಡಿಕೊಡೋದಾಯಿತು, ಮಕ್ಕಳನ್ನ ಇಂಜಿನಿಯರ್ ಮಾಡೋದಾಯಿತು, ಡಾಕ್ಟರ್ ಮಾಡೋದಾಯಿತು ಅಂತ ತಮ್ಮ ತಮ್ಮ ಪಾಡಿಗೆ ತಾವು ಹೋಗ್ತಾರೆ. ಆದರೂ ಒಬ್ಬ ಹೆಣ್ಮಗಳಾಗಿ ಯಾಕೆ ಸಮಾಜ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡೆ, ನಾನು ಯಾಕೆ ನನ್ನ ಮಗನ ಸಾಲಿ ಕಳಿಸ್ಕೊಂಡು ಇಂಜಿನಿಯರ್ ಮಾಡಿ ನನ್ನ ಪಾಡಿಗೆ ನಾನು ಯಾಕೆ ಇರಬಾರ್ದಾಗಿತ್ತು. ಆದರೆ ಏನೋ ಒಂದು ಸಮಾಜದಲ್ಲಿ ರಾಜಕಾರಣ ಮಾಡಬೇಕು ಅಂತ ಒಬ್ಬ ಹೆಣ್ಮಗಳಾಗಿ ನಾನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಒಬ್ಬ ಶಾಸಕಿ ಆದಮೇಲೆ ನಿಮ್ಮ ಪಾಲಕರ, ನಿಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ, ನಿಮ್ಮ ತಂದೆ ತಾಯಿಯಂದರು ನನಗೆ ಮತದಾನ ಮಾಡಿದ ಮೇಲೆ ಒಬ್ಬ ಶಾಸಕಿ ಆದಮೇಲೆ ಹೆಗಲ ಮೇಲೆ ಜವಾಬ್ದಾರಿಯನ್ನು ಹೊತ್ಕೊಂಡು ಮೊದಲನೆಯ ಆದ್ಯತೆಯನ್ನು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಕೊಟ್ಟೆನು. ಯಾಕೆ ಅಂತಂದರೆ ಚನ್ನರಾಜ್ ಹಟ್ಟಿಹೊಳಿ ಹೇಳಿದ ಹಾಗೆ ಇವತ್ತಿನ ಜಗತ್ತು ಕಾಂಪಿಟೇಷನ್ ಯುಗ. ಇವತ್ತು ಒಬ್ಬ ಪ್ಯೂನ್ ಆಗಲಿ ಅಥವಾ ಈ ರಾಷ್ಟ್ರದ, ಈ ಭಾರತ ದೇಶದ ಅತ್ಯುನ್ನತ ಹುದ್ದೆಯಲ್ಲಿ ಇದ್ದಂಥ ಒಬ್ಬ ರಾಷ್ಟ್ರಪತಿ ಆಗಲಿ, ಒಬ್ಬ ಪ್ಯೂನ್ ಆಗಲಿ ಅಥವಾ ಒಬ್ಬ ರಾಷ್ಟ್ರಪತಿ ಆಗಲಿ, ಬಯಸೋದು ಅಥವಾ ಕನಸು ಕಾಣೋದು ತನ್ನ ಮಗ ಅಥವಾ ಮಗಳು ಅತ್ಯುನ್ನತ ಶಿಕ್ಷಣವನ್ನು ಕಲಿಬೇಕು, ಒಳ್ಳೆ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು, ಒಳ್ಳೆ ಅಂಕವನ್ನು ಗಳಿಸಬೇಕು, ಶಾಲೆಗೆ ಕಾಲೇಜಕ್ಕೆ ಪ್ರತಿಶತ 99% ಬಂದು ಉತ್ತಮವಾದಂಥ ಸರ್ಕಾರಿ ನೌಕರಿಯನ್ನು ತೆಗೆದುಕೊಳ್ಬೇಕು. ನಾನು ಎಷ್ಟಾದರೂ ಕಷ್ಟಪಡಲಿ, ನಾನು ಯಾರ ಮನೆಯಲ್ಲಾದರೂ ಪಾತ್ರೆಯನ್ನು ತೊಳಿಲಿ, ಆದರೆ ನನ್ನ ಮಗನಿಗೆ, ನನ್ನ ಮಗಳಿಗೆ ಕಷ್ಟ ಬರಬಾರ್ದು ಅಂತ ದೇವರಲ್ಲಿ ಹಗಲು ರಾತ್ರಿ ಬೇಡ್ಕೊತಿರ್ತಾಳೆ. ತಾನು ಮಾತ್ರ ಮಳೆಯಲ್ಲಿ, ಬಿಸಿಲಲ್ಲಿ, ಚಳಿಯಲ್ಲಿ ಕೆಲಸ ಮಾಡ್ತಾಳೆ ತಂದೆ ತಾಯಂದರು. ಆದರೆ ಮಕ್ಕಳಿಗೆ ಮಾತ್ರ ಒಳ್ಳೆ ಜೀವನ ಇರ್ಲಪ್ಪ ಭಗವಂತ ಅಂತ ಹೇಳ್ತಾರೆ. ಇಲ್ಲಿ ಜನ ಪಾಲಕರು ಕೂತ್ಕೊಂಡಿದ್ದಾರಲ್ಲ ಮಕ್ಕಳೇ, ನಮ್ಮ ಅವ್ವ ಅಪ್ಪನ ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ಅಣ್ಣ ಚಂದ್ರು ಅಣ್ಣ, ನಮಗೆ ನಾವೇನು ಹೇಳ್ತೀವಿ ಅಂತಂದರೆ, ನಮ್ಮ ಆಸ್ತಿ ಯಾರು ಅಂದರೆ ಏನಂತ ಹೇಳ್ತೀವಿ ನಾವು? ಶ್ರೀಧರ್, ಯಾರು ನಮ್ಮ ಆಸ್ತಿ? ಯಾರು? ನಮ್ಮ ಮಕ್ಕಳಲ್ಲ. ಯಾರು ನಮ್ಮ ಆಸ್ತಿ ರೀ? ನಮ್ಮ ಮಕ್ಕಳು. ನಮ್ಮ ಮಕ್ಕಳು ಯಾವತ್ತಾದರೂ ಹೇಳಿದಾರ ನಮ್ಮ ಆಸ್ತಿ ನಮ್ಮ ತಂದೆ ತಾಯಿ ಅಂತ? ಪಾಲಕರು ಹೇಳಿದಾರ? ನೀವು ಯಾವತ್ತಾದರೂ ಹೇಳಿದಿರ ನಿಮ್ಮ ಆಸ್ತಿ ಯಾರು ಅಂತಂದರೆ ನಮ್ಮ ತಂದೆ ತಾಯಿ ಅಂತ ಹೇಳಿದ್ದೀರಾ? ಹೇಳಬೇಕು. ಯಾಕಂತಂದರೆ ತಂದೆ ತಾಯಿ ಹೇಳ್ತಾರೆ ನಮ್ಮ ಆಸ್ತಿ ಯಾರು ಅಂತಂದರೆ, ನಮ್ಮ ಆಸ್ತಿ ಯಾರು ಇಲ್ಲ, ನಾವು ರೊಕ್ಕ ಗಳಿಸ್ಲಿಲ್ಲ, ರೂಪಾಯಿ ಗಳಿಸ್ಲಿಲ್ಲ, ಹೊಲ ಗಳಿಸ್ಲಿಲ್ಲ, ಮನೆ ಗಳಿಸ್ಲಿಲ್ಲ, ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದೀವಿ, ಒಳ್ಳೆ ಸಂಸ್ಕೃತಿ ಕೊಟ್ಟಿದ್ದೀವಿ, ಒಳ್ಳೆ ಸುಸಂಸ್ಕೃತ ಪ್ರಜೆಗಳನ್ನು ಮಾಡಿದ್ದೀವಿ, ದೇಶಭಕ್ತಿಯನ್ನು ಅವರಲ್ಲಿ ತುಂಬಿದ್ದೀವಿ, ಅವರು ನಮ್ಮ ಆಸ್ತಿ ಅಂತ ಪಾಲಕರು ಹೇಳುವಂಥ ಸಂದರ್ಭದಲ್ಲಿ ನಮಗೆ ಇಂಥ ವಿದ್ಯೆಯನ್ನು ಕೊಟ್ಟಂಥ, ಇಂಥ ದೇಶಭಕ್ತಿಯನ್ನು ತುಂಬಿದಂಥ ನಮ್ಮ ಪಾಲಕರೇ ನಮ್ಮ ಆಸ್ತಿ ಅಂತ ಮಕ್ಕಳು ಕೂಡ ಹೇಳಬೇಕು, ಹೌದಿಲ್ಲ? ಅವರ ಆರೋಗ್ಯ, ಅವರ ಮುಂದಿನ ವೃದ್ಧಾಪದ ಜೀವನ, ಅದೆಲ್ಲ ಯಾರ ಹೆಗಲ ಮೇಲೆ? ಅವ್ರ ಕಣ್ಣಂಥ ಕನಸೇನು? ಪಾಲಕರ ಕಣ್ಣಂಥ ಕನಸೇನು? ನಮ್ಮ ಮಕ್ಕಳು ಸೆಟ್ಲ್ ಆಗಬೇಕು ಜೀವನದಲ್ಲಿ, ನಮ್ಮ ಮಕ್ಕಳು ಕಷ್ಟಪಡಬಾರ್ದು, ನೌಕರಿ ಹಿಡಿಬೇಕು, ಅವ್ರ ಕಣ್ಣಂಥ ಕನಸನ್ನು ಈಡೇರಿಸುವಂಥ ಜವಾಬ್ದಾರಿ ನಿಮ್ಮದು. ಭಾಗೋಜಿಗಪ್ಪ ಅವರು ಒಂದು ಕಾಮನ್ ಸೆನ್ಸ್ದು ಒಂದು ಕಥೆಯನ್ನು ಹೇಳಿದರು, ಮಲ್ಲಪ್ಪನ ಕತೆ ಹೇಳಿದರು, 80, 85, 90%. ಬಟ್ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, 85 ಇರ್ಬೋದು, 90 ಇರ್ಬೋದು, 95 ಇರ್ಬೋದು, ಅದು ಒಂದು ದೊಡ್ಡ ಸಾಧನೆ. ಯಾಕಂದರೆ ನಾನು ತಗೊಂಡಿರೋದು 75%. ನೀವೆಲ್ಲ 80, 85, 90% ತೊಗೊಂಡಂಥ ಮಕ್ಕಳು. ದೊಡ್ಡ ಸಾಧನೆ ಇದು, ಕಡಿಮೆ ಸಾಧನೆ ಏನಲ್ಲ, ದೊಡ್ಡ ಸಾಧನೆ.
ಆದರೆ ಜೀವನದ ಎಕ್ಸಾಮ್ನಲ್ಲೂ ಕೂಡ ನೀವು 100% ಸಾಧನೆ ಮಾಡಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ.